ತಮಿಳುನಾಡಲ್ಲಿ ಟಿವಿಕೆ ಸರ್ಕಾರ ಫಿಕ್ಸ್. ವಿಜಯ್ಗೆ ಇದೀಗ ಲಕ್ಕೋ ಯಾಕಂತಂದ್ರೆ ಟಿವಿಕೆ ಗೆಲುವು, ವಿಜಯ್ ಸಂಪುಟದಲ್ಲಿ ಗೆಳತಿ ತ್ರಿಷಾ ಡಿಸಿಎಂ ಆಗ್ತಾರ. ತಮಿಳುನಾಡಲ್ಲಿ ಟಿವಿಕೆ ಸರ್ಕಾರ ಫಿಕ್ಸ್. ಟಿವಿಕೆ ಗೆಲುವು, ವಿಜಯ್ ಸಂಪುಟದಲ್ಲಿ ಗೆಳತಿ ತ್ರಿಷಾ ಡಿಸಿಎಂ. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಸ್ಟೋರಿ. ಗೆಳತಿ ತ್ರಿಷಾಗೆ ಪಟ್ಟ ಕಟ್ಟಲು ದಳಪತಿ ವಿಜಯ್ ಭಾರಿ ಪ್ಲಾನ್ ಅನ್ನ ರೂಪಿಸಿಕೊಳ್ತಾ ಇದ್ದಾರೆ. ತಮಿಳುನಾಡಲ್ಲಿ ದಳಪತಿ ವಿಜಯ್ ಸರ್ಕಾರ ರಚನೆ ಖಚಿತ. ಟಿವಿಕೆ ಸರ್ಕಾರದಲ್ಲಿ ವಿಜಯ್ ಸಿಎಂ, ನಟಿ ತ್ರಿಷಾ ಡಿಸಿಎಂ. ಸೆಂಚುರಿ ಮೂಲಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ ಟಿವಿಕೆ. ತ್ರಿಷಾ ಕೃಷ್ಣನ್ ಅವರ ಹುಟ್ಟು ಹಬ್ಬದಂದೇ ವಿಜಯ್ಗೆ ಜಯ. ಒಂದ್ ಕಡೆ ಗೆಳತಿಯ ಬರ್ತಡೇ, ಇನ್ನೊಂದ್ ಕಡೆ ಭರ್ಜರಿ ಗೆಲುವು. ತಮಿಳುನಾಡಲ್ಲಿ ಟಿವಿಕೆ ಸರ್ಕಾರ ಫಿಕ್ಸು. ಗೆಲುವು ಇದೀಗ ಟಿವಿಕೆಗೆ. ತ್ರಿಷಾಗೆ ಡಿಸಿಎಂ ಸ್ಥಾನನ. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಸ್ಟೋರಿ. ಗೆಳತಿ ತ್ರಿಷಾಗೆ ಪಟ್ಟ ಕಟ್ಟಲು ದಳಪತಿ ವಿಜಯ್ ಪ್ಲಾನ್ ರೂಪಿಸಿಕೊಂಡಿದ್ದಾರೆ. ತಮಿಳುನಾಡಲ್ಲಿ ದಳಪತಿ ವಿಜಯ್ ಸರ್ಕಾರ ರಚನೆ ಖಚಿತ ಇದೀಗ. ಟಿವಿಕೆ ಸರ್ಕಾರದಲ್ಲಿ ವಿಜಯ್ ಸಿಎಂ ಆದ್ರೆ ನಟಿ ತ್ರಿಷಾ ಡಿಸಿಎಂ. ಸೆಂಚುರಿ ಮೂಲಕ ದೊಡ್ಡ ಪಕ್ಷವಾಗಿ ಟಿವಿಕೆ ಹೊರಹೊಮ್ಮಿದೆ. ತ್ರಿಷಾ ಕೃಷ್ಣನ್ ಅವರ ಹುಟ್ಟುಹಬ್ಬದಂದೇ ವಿಜಯ್ಗೆ ಜಯ. ಒಂದ್ ಕಡೆ ತ್ರಿಷಾ ಬರ್ತಡೇ, ಇನ್ನೊಂದ್ ಕಡೆ ಭರ್ಜರಿ ಗೆಲುವು. ಈಗಾಗಲೇ ತಮಿಳುನಾಡಲ್ಲಿ ಟಿವಿಕೆ ಸರ್ಕಾರ ಫಿಕ್ಸು. ಅದಂತೂ ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಯಾಕಂದ್ರೆ 108 ಸ್ಥಾನಗಳನ್ನ ಪಡೆದುಕೊಂಡು ಬಂದಂಥದ್ದು. ಡಿಸಿಎಂ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೇಳಿ ಬರ್ತಾ ಇರುವಂಥ ಸುದ್ದಿ, ತ್ರಿಷಾ ಏನಾದರೂ ಡಿಸಿಎಂ ಅಂತ. ಯಾಕಂದ್ರೆ ತ್ರಿಷಾ ಬರ್ತ್ಡೇ ದಿನಾನೇ ವಿಜಯ್ಗೆ ಒಂದು ಶುಭ ಸುದ್ದಿ ಕೇಳಿ ಬಂದಿರುವಂಥದ್ದು. ಏನೋ ಗಾಸಿಪ್ಗಳಿರ್ಬೋದು, ಏನೋ ಗಾಸಿಪ್ಗಳು ಹರಿದಾಡ್ಬೋದು. ಯಾಕಂದ್ರೆ ಈಗಾಗಲೇ ಏನು ದಳಪತಿ ವಿಜಯ್ ರಾಜಕೀಯವಾಗಿ ಮುನ್ನೆಲೆಗೆ ಬರ್ತಾರೆ ಅಲ್ವಾ, ಬಂದಂಥ ಸಂದರ್ಭದಲ್ಲಿ ತ್ರಿಷಾ ಅವರ ಟೆಂಪಲ್ ರನ್ ಆಗುವಂಥದ್ದು, ಎಲ್ಲೆಡೆ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ, ಪೂಜೆಗೆ ಫಲ ಸಿಕ್ತು ಅಂತ ಹೇಳ್ಬೋದು. ಬಟ್ ಇಲ್ಲಿ ಟಿವಿಕೆ ಪಕ್ಷದ ಮುಖ್ಯಸ್ಥ ದಳಪತಿ ವಿಜಯ್ ಸಿಎಂ ಪಟ್ಟ ಫಿಕ್ಸು. ಡಿಸಿಎಂ ಯಾರ್ಯಾರಿಗೆ ಯಾವ್ಯಾವ ಸ್ಥಾನ, ಇವೆಲ್ಲ ಕೂಡ ಮ್ಯಾಟರ್ ಆಗುತ್ತೆ. ಅದರಲ್ಲಿ ತ್ರಿಷಾಗೆ ಏನಾದರೂ ಡಿಸಿಎಂ ಸ್ಥಾನ ಸಿಗುತ್ತಾ ಅಂತ. ಬಟ್ ವಿಜಯ್ ಯಾವ ಒಂದು ಆ್ಯಂಗಲಲ್ಲಿ ಯೋಚನೆ ಮಾಡ್ತಾರೆ, ಯಾವ ನಿಟ್ಟಿನಲ್ಲಿ? ಯಾಕಂದರೆ ಈಗಾಗಲೇ ಪರ್ಸ್ನಲಿ ಒಂದಿಷ್ಟು ಇಶ್ಯೂಗಳಿರುವಂಥದ್ದು ದಳಪತಿ ವಿಜಯ್ಗೆ. 2 ಕ್ಷೇತ್ರಗಳಲ್ಲಿ ಗೆಲುವು ಕಂಡಿರುವ ದಳಪತಿ ವಿಜಯ್. ತಿರುಚಿ ಪೂರ್ವ ಮತ್ತು ಪೆರಂಬೂರ್ನಲ್ಲಿ ವಿಜಯ್ ಜಯಭೇರಿ. ಹೀಗಾಗಿ ಒಂದು ಸ್ಥಾನಕ್ಕೆ ರಾಜೀನಾಮೆ ನೀಡಲಿರುವ ವಿಜಯ್, ರಾಜೀನಾಮೆಯಿಂದ ತೆರವಾಗುವ ಸ್ಥಾನಕ್ಕೆ ಆಪ್ತೆ ತ್ರಿಷಾ ಸ್ಪರ್ಧೆ. ಉಪಚುನಾವಣೆಯಲ್ಲಿ ಗೆಲ್ಲಿಸಿಕೊಂಡು ಡಿಸಿಎಂ ಪಟ್ಟಕ್ಕೆ ತಯಾರಿ. ವಿಜಯ್ ನೀಲಾಂಕರೈ ಮನೆಗೆ ನಟಿ ತ್ರಿಷಾ ಭೇಟಿ, ಮತ್ತಷ್ಟು ಪುಷ್ಟಿ. ಈ ಹಿಂದೆ ತಮಗೆ ಸಿಎಂ ಆಗುವ ಆಸೆ ಇದೆ ಎಂದಿದ್ದ ನಟಿ ತ್ರಿಷಾ, ಅಲ್ಲಲ್ಲ ನಾನು ಸಿಎಂ ಆಗ್ತೀನಿ ಎಂದಿದ್ದ ನಟಿ ತ್ರಿಷಾ ಕೃಷ್ಣನ್. ಈಗ ಸೋಷಿಯಲ್ ಮೀಡಿಯಾದಲ್ಲಿ ತ್ರಿಷಾ ಆ ವಿಡಿಯೋ ವೈರಲ್ ಆಗ್ತಾ ಇದೆ. 2 ಕ್ಷೇತ್ರಗಳಲ್ಲಿ ಗೆಲುವು ಕಂಡಿರುವ ದಳಪತಿ ವಿಜಯ್, ತಿರುಚಿ ಪೂರ್ವ ಮತ್ತು ಪೆರಂಬೂರ್ನಲ್ಲಿ. ಈಗ 2 ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಅಂತ 2 ಕ್ಷೇತ್ರದಲ್ಲಿ ಮುಂದುವರಿಯೋಕೆ ಆಗಲ್ಲ. ಒಂದು ಕ್ಷೇತ್ರಕ್ಕೆ ರಾಜೀನಾಮೆ ನೀಡಲೇಬೇಕು. ರಾಜೀನಾಮೆ ನೀಡುವಂತ ಕ್ಷೇತ್ರಕ್ಕೆ ತ್ರಿಷಾ ಸ್ಪರ್ಧೆ ಆಗುತ್ತಾ? ಒಂದು ವೇಳೆ ಆದ್ರೆ ಡಿಸಿಎಂ ಪಟ್ಟಕ್ಕೆ ತ್ರಿಷಾನೇನಾ? ವಿಜಯ್ ನೀಲಾಂಕರೈ ಮನೆಗೆ ನಟಿ ತ್ರಿಷಾ ಭೇಟಿ ಕೊಟ್ಟಿರುವಂತದ್ದು ಮತ್ತಷ್ಟು ಪುಷ್ಟಿ ತಂದಿದೆ. ಈ ಹಿಂದೆ ಒಂದು ತ್ರಿಷಾ ಹೇಳಿಕೆಯನ್ನ ಕೊಟ್ಟಿರ್ತಾರೆ, ನನಗೆ ಸಿಎಂ ಆಗುವ ಆಸೆ ಇದೆ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಎಲ್ರಿಗೂ ಕೂಡ ಒಂದು ಯೋಚನೆ ಬಂದಿತ್ತು, ಸ್ಪರ್ಧೆನೇ ಮಾಡಿಲ್ಲ ಅದು ಹೇಗೆ ಡಿಸಿಎಂ ಸ್ಥಾನ ತ್ರಿಷಾ ಕೊಟ್ಟು ಬಿಡ್ತಾರೆ ದಳಪತಿ ವಿಜಯ್ ಅಂತ. ಬಟ್ ಇಲ್ಲಿ 2 ಕ್ಷೇತ್ರದಲ್ಲಿ ದಳಪತಿ ವಿಜಯ್ ಸ್ಪರ್ಧೆ ಮಾಡ್ತಾರೆ. ಎರಡೂ ಕ್ಷೇತ್ರದಲ್ಲೂ ಕೂಡ ಜಯವನ್ನ ಸಾಧಿಸ್ತಾರೆ. ಬಟ್ 2 ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಗಲ್ಲ. ಒಂದು ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಲೇಬೇಕು. ರಾಜೀನಾಮೆ ಕೊಡುವಂತ ಕ್ಷೇತ್ರಕ್ಕೆ ಯಾರನ್ನ ಆಯ್ಕೆ ಮಾಡ್ತಾರೆ?
ಆಯ್ಕೆ ಮಾಡಬೇಕಲ್ಲ ಒಬ್ಬರನ್ನ. ಹಾಗಾಗಿ ಆ ಕ್ಷೇತ್ರಕ್ಕೆ ತ್ರಿಷಾ ಏನಾದರೂ ಆಯ್ಕೆ ಆಗ್ತಾರಾ ಅಂತ. ತಿರುಚಿ ಪೂರ್ವ ಮತ್ತು ಪೆರಂಬೂರ್ನಲ್ಲಿ ವಿಜಯ್ ಜಯಭೇರಿ. ಹೀಗಾಗಿ ಸದ್ಯಕ್ಕೆ ಆಗ್ತಾ ಇರುವಂತಹ ಚರ್ಚೆ, ಒಂದು ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟರೆ ಅಲ್ಲಿ ತ್ರಿಷಾ ಆಯ್ಕೆ ಆಗುತ್ತಾ ಅಂತ. ಯಾಕಂದರೆ ಈ ಹಿಂದೆ ತ್ರಿಷಾ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ, ಏನಂತ ಅಂದರೆ ನನಗೆ CM ಆಗೋ ಆಸೆ ಇದೆ, ನಾನು CM ಆಗ್ತೀನಿ ಅಂತ. ಆ ಬಗ್ಗೆನೂ ಕೂಡ ವಿಡಿಯೋ ವೈರಲ್ ಆಗ್ತಾ ಇದೆ. நிஜமா சொல்றேங்க டெஃபினெட்லி அரசியல்ல சினிமா நீங்க பாருங்க ஒரு 10 வருஷத்துல சரி 10 வருஷம் கழிச்சு வர போற சிஎம் ஆகும் நிஜமாவா நிஜமா சொல்றேங்க டெஃபினெட்லி அரசியல்ல சினிமா நீங்க பாருங்க ஒரு 10 வருஷத்துல சரி. ಎಸ್, ತ್ರಿಷಾ ಅವರ ಈ ಒಂದು ವಿಡಿಯೋ ಸದ್ಯಕ್ಕೆ ವೈರಲ್ ಆಗ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ಏನೆಲ್ಲ ಒಂದಿಷ್ಟು ಗಾಸಿಪ್ಸ್ಗಳಿದ್ದಾವೆ ಅಥವಾ ಒಂದಿಷ್ಟು ಏನು ಪರ್ಸ್ನಲ್ ಇಶ್ಯೂಸ್ ಇದೆ ದಳಪತಿ ವಿಜಯ್ ವಿಚಾರಕ್ಕೆ ಮತ್ತು ತ್ರಿಷಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಗ್ತಾ ಇದೆ ಸದ್ಯದ ಸಿಚುವೇಶನ್ಸ್ಗಳಲ್ಲಿ, ಅದೆಲ್ಲ ಕೂಡ ಗಮನಿಸ್ಬೋದು. ಈಗ ಇರುವಂಥ ಗಾಸಿಪ್ಗಳನ್ನು, ವದಂತಿಗಳನ್ನು ಮುಂದೆ ಇಟ್ಕೊಂಡು ನಾವು ಮಾತನಾಡೋದಾದರೆ, ತ್ರಿಷಾ ಒಂದು ಕಡೆ ದಳಪತಿ ವಿಜಯ್ ಅವರ ಸ್ನೇಹಿತೆ. ಹಾಗಾಗಿ 2 ಕ್ಷೇತ್ರದಲ್ಲಿ ಗೆದ್ದು ಬಂದಂಥ ದಳಪತಿ ವಿಜಯ್ ಒಂದು ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಕೊಟ್ಟರೆ ಅಲ್ಲಿ ಯಾರನ್ನ ಆಯ್ಕೆ ಮಾಡ್ಬೋದು? ಒಂದು ವೇಳೆ ತ್ರಿಷಾ ಅವರ ಆಯ್ಕೆ ಆಯಿತು ಅಂತ ಅಂದರೆ ಅಲ್ಲಿನ ಜನ ಅದನ್ನ ಒಪ್ಕೊಳ್ತಾರಾ? ಇವೆಲ್ಲವೂ ಕೂಡ ಮ್ಯಾಟ್ರು. ಒಂದು ವೇಳೆ ತ್ರಿಷಾನ ಜನ ಒಪ್ಕೊಂಡ್ರು ಸಹಿತ ಅಲ್ಲಿ ಒಂದು ವೇಳೆ ಆಯ್ಕೆಯಾಗಿ ಬಂದರೆ DCM ಸ್ಥಾನ ಏನಾದರೂ ಒಂದು ಸ್ಥಾನಮಾನಗಳು ಸಿಗುವಂಥ ಚಾನ್ಸಸ್ ಇದೆಯಾ? ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಅದರ ಜೊತೆಗೆ ಸದ್ಯಕ್ಕೆ ಏನು ಈ ಒಂದು ಬಹುಮತಗಳ ಮೇರೆಗೆ ದಳಪತಿ ವಿಜಯದ ಪತಾಕೆಯನ್ನು ಹಾರಿಸಿದ್ದಾರಲ್ಲ, ಇಂಥ ಸಂದರ್ಭದಲ್ಲಿ ಆ ಒಂದು ವಿಡಿಯೋ ಸದ್ಯಕ್ಕೆ ಚರ್ಚೆಗೆ ಗ್ರಾಸವಾಗಿದೆ.